ಸರ್, ಇದು ಚುನಾವಣೆ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಅನ್ನುವಂತ ವಿಚಾರ ನಮಗೂ ಬಂದಿದೆ ಸರ್. ಚುನಾವಣೆ ಚೇಂಬರ್ ನೆಕ್ಸ್ಟ್ ಚುನಾವಣೆ ಇದೆ 2024 ಚುನಾವಣೆ ಇರೋದು ಸೆಪ್ಟೆಂಬರ್ ಚುನಾವಣೆಗೂ ಚುನಾವಣೆ ವಿಷಯ ಇನ್ನೊಂದು ಕಡೆಗೆ ಬೈಲ ತಿದ್ದುಪಡಿ ಅಂತಾರೆ. ಸತೀಶ್ ಅವರು ಇದ್ರೆ 2 ವರ್ಷ ಇನ್ನೊಂದು ಕಡೆ ಸಿಗಿ 90 ಅಂತಾರೆ. ಇನ್ನೊಂದು ಕಡೆ ಸಿಗಿ 90 ಅಂತಾರೆ. ಸತೀಶ್, ಈ ಎರಡು ವಿಚಾರ ಚುನಾವಣೆದಾಗ್ಲಿ ಅಥವಾ ಬೈಲ ಆಗ್ಲಿ ಇವೆರಡು ವಿಚಾರ ಅಲ್ಲಿ ಬರಲೇ ಇಲ್ಲ, ಸಂಬಂಧನೇ ಇಲ್ಲ. ಸರ್, ಒಂದೇ ಒಂದು ಸೆಕೆಂಡ್. ಇವರು ಗಣೇಶ್ ಸರ್ ಅವ್ರು ಜಗಳ ಬಿಡ್ಸಕ್ ಹೋದ್ರಲ್ಲ, ಇಬ್ಬರ ಮಧ್ಯೆ ಯಾವ ವಿಚಾರ ಜಗಳ ಆಗ್ತಿತ್ತು ಸರ್? ಯಾಕಂದ್ರೆ ಫಸ್ಟ್ ಅವ್ರು ಇಬ್ಬರ ಮಧ್ಯೆ ಧಾವಿಸಿದ್ದೆ ನೀವು, ಹಂಗಾಗಿ ಅವ್ರಿಬ್ಬರ ಮಧ್ಯೆ ಯಾವ ವಿಚಾರ ಜಗಳ ಶುರುವಾಗಿತ್ತು ಸರ್? ಅವರಿಬ್ಬರು ಮೊದಲು ಮಾತಾಡ್ತಾ ಇದ್ದು ನೀನ್ ಊಟ ಮಾಡುವಂತ ಊಟ ಮಾಡೋ ವಿಚಾರಕ್ಕೆ ಜಗಳ ಆಯ್ತು ಸರ್. CCTV ಫುಟೇಜ್ ಪ್ರತಿಯೊಂದು ಸರ್ ನಾನಿದ್ದೆ ಸರ್. ಗಣೇಶ ಇಲ್ಲ, ನೀವು ಪ್ಲೇಟ್ ಅಲ್ಲಿ ಹೊಡೆದಿರೋ ವಿಷಯ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ? ಊಟ ಮಾಡ್ತಾ ಇದ್ದೀವಿ ಲಕ್ಷ್ಮೀನಾರಾಯಣ ಅದು ನಾನು ನೋಡಿದೆ ನಂಗೆ ಊಟ ಮಾಡೋಂತಾರೆ ಅಂತ ಆಯ್ತು. ಏನು ನಂಗೆ ಎಲ್ಲ ಅಂತಿದ್ಯಲ್ಲ ಅಂತ ಇವನಂದ್ರು. ನಮ್ಗೆ ಏನಂದ್ರೆ ಅಷ್ಟೇ ವಿದ್ಯುನ್ನ 1 ಮಿನಿಟ್ ಅಲ್ಲಿ ಇಷ್ಟು ಅವ್ರು ಗಲಾಟೆ ಆಗಿರೋಂಥ ಸತ್ಯ. ಅದು ಮುಂಚೆ ಮಾತುಕತೆ ನಾನಂತ ಆ ಟೇಬಲ್ ಹೋಗಿಲ್ಲ, ಟೇಬಲ್ ಇರ್ಲಿಲ್ಲ ಸರ್. ಯಾವಾಗ ಜಗಳ ಆಗಿ ರಥಾವರ ಮಂಜು ಅವರಿಗೆ ಬ್ಲಡ್ ಕಂಪ್ಲೀಟ್ಲಿ ಬಾಡಿ ಅವ್ರು ಬಂತು, ತಿರುಗಿ ನೋಡಿದ ತಕ್ಷಣ ಫೌಂಟೈನ್ ಬಂದ್ಬಿಟ್ಟಿತ್ತು ಬ್ಲಡ್ ಅವ್ರ ಮುಖದಲ್ಲಿ. ಸೊ ಸಡನ್ ಆಗಿ ಯಾರು ಫಸ್ಟ್ ಬಿಡ್ಸಕ್ ಹೋಗ್ಬೇಕಾಗಿರೋದು ಕರ್ತವ್ಯ ಅನ್ನೋದು. ನಾನು ಬಿಡ್ಸಕ್ ಹೋದೆ ಅಷ್ಟೇನೆ. ಅವ್ರ ಬ್ಯಾಕ್ ಪೊಸಿಷನ್ ಹಿಂಗಿದ್ರು ಸತ ಅವ್ರು ರಥ ಬಂದು ಹಿಂಗಿದ್ರು. ನಾನು ಡೈರೆಕ್ಟ್ ಆಗಿ ಹಿಂಗೆ ಲೆಫ್ಟ್ ಇಂದ ಹೋಗಿದ ತಕ್ಷಣ ಸರ್, ಈಗ ತಪ್ಪು ಮಾಡಿದವರು ನುಣುಚ್ಕೊಳ್ಳೋದಕ್ಕೆ ಏನೇನೋ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಮೀಡಿಯಾದಲ್ಲಿ ಏನೋ ಅವ್ನು ಹೇಳಿದನ್ನು ಎಲ್ಲ ಸುಳ್ಳು. ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ, ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸರ್, ಇದೇ ನಡೆದಿರೋದು ಯಾರೂ ಇಲ್ಲ, ಆ ಎರಡು ವಿಚಾರಗಳು ಇಲ್ಲ. ಬೇರೆ ವಿಚಾರ ಏನಾದ್ರು ಇದ್ರೆ ಸರ್ ಇದನ್ನ ಬಿಟ್ಟು ಕೂಡ ನಾನು ಈಗಲೇ ರಾಜೀನಾಮೆ ಕೊಟ್ಬಿಟ್ಟು ಮಂಡ್ಯ ಸದಸ್ಯರಿಗೆ ರಾಜೀನಾಮೆ ಕೊಟ್ಕೊಂಡು ಡಿಕ್ಲೇರ್ ಮಾಡಿಸ್ಬಿಟ್ಟು ಯಾಕಂದ್ರೆ ನಮ್ಮ ತಂದೆ ಒಂದು ಸಾಕಿ ನಾನು 56 ವರ್ಷದಲ್ಲಿ ನಾನು ಮುಂದೇಟು ನಾನು ಹೊಡೆಸ್ಕೊಂಡಿರೋದು ನನಗೆ ಗೊತ್ತಿಲ್ಲ ಸರ್. ನನಗೆ ಇನ್ನೂ ನೆನಪೇ ಇಲ್ಲ. ನಮ್ಮ ಅಪ್ಪ ಸರ್ ಈಗ ಸುದ್ದಿ ಬಂದಿರೋದು ಪ್ರಕಾರ ಯಾವ ರೀತಿ ಮೂಗೆ ಓಪನ್ ಆಗ್ಬಿಟ್ಟಿತ್ತು ಸರ್. ಹಿಂಗೆ ಅಂತ ಕೋಪ ಅವ್ನು ನಾವೇನ್ ಮಾಡಿದೀವಿ ಅಂತ ನನಗೆ ಅರ್ಥ ಆಗಿಲ್ಲ. ಗಣೇಶ್ ಸರ್, ಈಗ ಅಂತ ಕೋಪ ಬರಕ್ಕೆ ಒಂದು ಎಲ್ರು ಕೂಡ ಪಾರ್ಟಿ ಮಾಡಿದ್ರಿ, ಎಲ್ರು ಕೂಡ ಸಹಜವಾಗಿ ಇದ್ರಿ. ಆತನ ಅಲ್ಲಿ ಅಷ್ಟೊಂದು ಅಗ್ರೆಸಿವ್ನೆಸ್ ಇನ್ನೇನೋ ಅಂದ್ರೆ ಈಗ ಡೈರೆಕ್ಟ್ ಕೇಳ್ತಾ ಇದ್ದೀನಿ, ಅದರ ಮಾದಕ ವಸ್ತು ಏನಾದ್ರು ತಗೊಂಡಿದ್ರಿ? ಎಣ್ಣೆ ಇತ್ತ? ಗೊತ್ತಿಲ್ಲ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ. ಒಂದು 36 ವರ್ಷ, ಒಂದು 25 ವರ್ಷದಿಂದ ಕುಡಿತಾ ಇದ್ದೀನಿ ಸರ್. ನನ್ನ ಮನಸ್ಸಿಗೆ ನನಗೆ ಎಷ್ಟು ತಾಕತ್ತಿದೆ ನಾನು ಅಷ್ಟೇ ಕುಡಿಯಕ್ಕೆ ಸಾಧ್ಯ. ಹಂಗಂತ ಕುಡಿದ್ಬಿಟ್ಟು ನಾನು ಕೆಳಗೆ ಬಿಡೋದಕ್ಕಾಗಲ್ಲ. ನಾನೊಂದು ಪ್ರತಿಷ್ಠೆ ಆಗಿರುತ್ತೆ ಅಂತಂದು 9 ಗಂಟೆಗೆ ಬಸ್ಸಲ್ಲಿ ಎಲ್ಲರೂ 2 ಬಸ್ಸಲ್ಲಿ ಹತ್ತದಾಗ್ಲೇನೆ 7 ಗಂಟೆಗೆ ನಾವು ರೀಚ್ ಆಗಿದ್ದಾಗ 6:30 7 ಗಂಟೆ ಚರ್ಚೆನೇ ಆಗಿಲ್ಲ. ಕ್ಲಿಯರ್ ಆಗಿ ಹೇಳಿದ್ದಾರೆ 9 ಗಂಟೆ ಒಳಗೆ ಎಲ್ಲ ಡ್ರಿಂಕ್ ಸ್ಟಾಪ್, 10 ಗಂಟೆ ಒಳಗೆ ಊಟ ಸ್ಟಾಪ್. ಬೆಳಗ್ಗೆ ಎದ್ದು ಎಲ್ಲರೂ ಇತ್ತಂತ ಲೊಕೇಶನ್ ಕರ್ಕೊಂಡು ಹೋಗ್ತಾನೆ. ದಯವಿಟ್ಟು ಎಲ್ಲರೂ ಮಲ್ಕೋಬೇಕು ಅಂತ ಕ್ಲಾರಿಟಿಯಾಗಿ ಅಧ್ಯಕ್ಷರು ಕೂಡ ಎಲ್ಲರ ಮುಂದೆ ಹೇಳಿದ್ರೆ ಅದು ಕೂಡ ವಿಡಿಯೋ ರೆಕಾರ್ಡ್ ಆಗಿ. ಗಣೇಶ್ ಸರ್, ಈಗ ಎಲ್ಲದಕ್ಕೂ ವಿಡಿಯೋ ಸಾಕ್ಷಿ ಇದೆ ಅಂತಂದ್ರಲ್ಲ ನೀವು, ಅಲ್ಲಿ ಜಗಳ ಆಡಿರೋದಕ್ಕೆ ಎಲ್ಲದಕ್ಕೂ. ಸೊ ಹಂಗಾಗಿ ಎಲ್ಲದಕ್ಕೂ ಪ್ರೂಫ್ ಇದೆ ಅಂತಂದ್ಮೇಲೆ ಇವಾಗ ನೀವು ಅಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಕ್ ಹೋಗ್ತಿದ್ರಲ್ಲ, ಅದಕ್ಕೆ ವಿತ್ ವಿಡಿಯೋ ಪ್ರೂಫ್ ನೀವು ಲಾಂಚ್ ಮಾಡ್ತಿದ್ದೀರಾ? ಇಲ್ಲ, ವಿಡಿಯೋ ಪ್ರೂಫ್ ನಾನು ಅಲ್ಲಿಂದ ಇಸ್ಕೊಂಡ್ ಬರ್ತೀನಿ. CCTV ಇದೆ ಅಲ್ಲಿ. ಸರ್, ಈಗ CCTV ಫುಟೇಜಸ್ ಅನ್ನ ಪೊಲೀಸ್ ಕಂಪ್ಲೇಂಟ್ ಆದ್ರೆ ಕೊಡ್ತೀನಿ ಅಂತ ಹೇಳಿ ನನಗೆ ಪೊಲೀಸ್ ಕಂಪ್ಲೇಂಟ್ ಫುಟೇಜ್ ಕೊಡ್ತಿದ್ದ ಲಾಡ್ಜ್ ನಡೆಯೋರೆ 2 ಲಾಡ್ಜ್ ಕಂಪ್ಲೇಂಟ್ ಇದ್ದಾರೆ. ಲಾಡ್ಜ್ ಕಂಪ್ಲೇಂಟ್ ಇನ್ನೇ ಇಲ್ಲ. ಅವರು ಇನ್ನೆಷ್ಟು ಟ್ರೀಟ್ಮೆಂಟ್ಗೋಸ್ಕರ ಬೆಂಗಳೂರು ಬಂದರು. ಹೆವಿ ಸ್ಟಿಚ್ ಬಿಲ್ಡಿಂಗ್ ಇತ್ತಲ್ಲ, ರಥಾವರ ಮಂಜು ಗಲಾಟೆ ಸ್ಪಾಟಲ್ಲೇ ಇಲ್ಲ. ಯಾರಿಗೆ ಒಂದು ಕಂಪ್ಲೇಂಟ್ ಕೊಡಿ, ಹೆಂಗೆ ಕೊಡೋದು ಅಂತ ನಾವು ಕೇಳಿದ್ರು. ಕಂಪ್ಲೇಂಟ್ ಕೊಡಲು ಕೂಡ ಇಲ್ಲ, ಯಾರು ಕಂಪ್ಲೇಂಟ್ ಕೊಡಿ ಫುಟೇಜ್ ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡಿರ್ತಾರೆ. ಈ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ.